ಇತಿಹಾಸ ಪ್ರಸಿದ್ಧ ಶ್ರೀ ಗಂಗಮ್ಮ ದೇವಿಯ ದೇವಸ್ಥಾನದ ಮುಖ್ಯ ದ್ವಾರವನ್ನ ಆಲಪ್ಪನಹಳ್ಳಿ ಗ್ರಾಮಸ್ಥರು ಉದ್ಘಾಟನೆ ಮಾಡಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಆಲಪ್ಪನಹಳ್ಳಿ ಗ್ರಾಮದಲ್ಲಿ ಗ್ರಾಮ ದೇವತೆಯಾದ ಶ್ರೀ ಗಂಗಮ್ಮ ದೇವಿಯು ನೆಲೆಸಿದ್ದು, ಗ್ರಾಮದ ಪ್ರವೇಶದಲ್ಲಿ ಒಂದು ಮುಖ್ಯ ದ್ವಾರ ಇಲ್ಲದ ಕಾರಣ ಇದನ್ನ ಮನಗಂಡು ಗ್ರಾಮದ ಪ್ರವೇಶದಲ್ಲಿ ಶ್ರೀ ಗಂಗಮ್ಮ ದೇವಿಯ ಮುಖ್ಯ ದ್ವಾರವನ್ನ ಗ್ರಾಮಸ್ಥರು ನಿರ್ಮಾಣ ಮಾಡಿ ಇಂದು ಲೋಕಾರ್ಪಣೆ ಮಾಡಿದ್ದಾರೆ. ಮುಖ್ಯ ದ್ವಾರವನ್ನ ಉದ್ಘಾಟನೆ ಮಾಡಿ ನಂತರ ಮಾತನಾಡಿದ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶೋಭಾ ಜಯರಾಮ್ ಅವರು, ಗ್ರಾಮಕ್ಕೆ ಯಾರಾದರೂ ಪ್ರವೇಶ ಮಾಡುವಾಗ ದೇವಿಯ ಮುಖ್ಯ ದ್ವಾರದ ಮುಖಾಂತರ ಬಂದರೆ ಅವರಿಗೆ ಒಳಿತಾಗತ್ತೆ, ಗ್ರಾಮ ದೇವತೆಯ ಆಶೀರ್ವಾದ ದೊರೆತು ಗ್ರಾಮಕ್ಕೆ ಬಂದಂತಾಗತ್ತೆ, ಗ್ರಾಮದಲ್ಲಿ ಸುಭಿಕ್ಷೆ ನೆಲೆಸಿ ಗ್ರಾಮ ಶಾಂತಿಯುತವಾಗಿರುತ್ತೆ ಎಂಬ ನಂಬಿಕೆ. ಶಾಸಕ ಶರತ್ ಬಚ್ಚೇಗೌಡರ ಮಾರ್ಗದರ್ಶನದಲ್ಲಿ ಇಂದು ಮುಖ್ಯ ದ್ವಾರ ಲೋಕಾರ್ಪಣೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ನಮ್ಮ ಊರಿನ ಇತಿಹಾಸದಲ್ಲಿ 55 ವರ್ಷದಿಂದ ಗಂಗಮ್ಮ ದೇವಿ ತಳದೇವರಾಗಿರುವುದರಿಂದ ಅದಕ್ಕೋಸ್ಕರ ಊರಿನ ಜನತೆಗೆ ಒಳ್ಳೆಯದಾಗಲಿ ಎಂದು ಇದನ್ನು ದ್ವಾರಪಾಲಕರನ್ನಾಗಿ ಗಂಗಮ್ಮ ದೇವಿಯನ್ನು ಕುರಿತು ಇವತ್ತು ಪ್ರತಿಷ್ಠಾಪನೆಯನ್ನು ನೆರವೇರಿಸಿದ್ದೇವೆ. ಇನ್ನು ತಳದೇವರು ಗಂಗಮ್ಮ ದೇವಿಯನ್ನು ಊರು ಒಳಗಡೆ ಇರೋದರಿಂದ ತಳದೇವರಾದ ಗಂಗಮ್ಮ ದೇವಿಯ ಪ್ರತಿಷ್ಠಾಪನೆಯನ್ನು ಆರ್ಚ್ ಮುಖಾಂತರ ಪ್ರಾರಂಭ ಮಾಡಿ ಊರಿನ ಜನತೆ ಹೊರಗಡೆ ಮತ್ತು ಒಳಗಡೆ ಹೋಗುವಾಗ 55 ಇಸ್ವಿಯಿಂದ ಇತಿಹಾಸದ ಗಂಗಮ್ಮ ದೇವಿ ಪ್ರಸಿದ್ಧವಾಗಿದ್ದು, ಅದರಿಂದ ನಾವು ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ತಂತಾ ಇದ್ದೀವಿ. ಊರು ಬಾಗಿಲ ಆರ್ಚ್ ಮಾಡಬೇಕಂತೇಳಿ ಇದನ್ನ ಸ್ಥಾಪನೆ ಮಾಡಿದ್ದೀವಿ. ನಾವು ಕೆಂಪಣ್ಣವ್ರ ಕುಟುಂಬದಿಂದ ಕೆಂಪಣ್ಣವ್ರ ಕುಟುಂಬ ನಾವು ಮಾಡಿದ್ದೀವಿ. ಊರಿನ ಜನಕ್ಕೆ ಮಳೆ ಬೆಳೆ ಆಗಲಿ ಚೆನ್ನಾಗಿ ಒಳ್ಳೆಯದಾಗಲಿ ಊರಿನಂತೂ ಮಾಡಿದ್ದೀವಿ.